ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಪ್ರತಿಭಟನೆಯನ್ನು ನಗರದ ಸ್ವತಂತ್ರ ಚೌಕದಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಯಿತು. ತುಮಕೂರು ನಗರದ ಸ್ವತಂತ್ರ ಚೌಕ್ ಸರ್ಕಲ್ನಲ್ಲಿ ಇಂದು ಬೆಳಿಗ್ಗೆ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ರಚಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಲಾಯಿತು. ಈ ವೇಳೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರನ್ನು ಬಂಧಿಸಿ 2 ಪೊಲೀಸ್ ವಾಹನದಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಿ ಕರೆದೊಯ್ಯಲಾಯಿತು. ಈ ವೇಳೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಬಿಜೆಪಿ ಮುಖಂಡರಾದ ಬ್ಯಾಟರಂಗೇಗೌಡ, ಶಿವಪ್ರಸಾದ್, ಗೋಪಾಲ್ಗೌಡ, ಜೆಡಿಎಸ್ ಮುಖಂಡ ಮಾಜಿ ಉಪಮೇಯರ್ ನಾಗರಾಜು ಸೇರಿದಂತೆ ಮಹಿಳಾ ಮುಖಂಡರನ್ನು ಪೊಲೀಸರು ಬಂಧಿಸಿದರು. ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಂಥ ಜ್ಯೋತಿ ಗಣೇಶ್ ಅವರೇ, ಈಗ ತಾನೇ ಮಾತನಾಡಿದ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಬ್ಯಾಟರಂಗೇಗೌಡರೇ, ನಗರದ ಅಧ್ಯಕ್ಷರಾಗಿದ್ದಂಥ ಸೇರಿದಂತೆ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳದ ಕಾರ್ಯಕರ್ತರು ಬಂದು ಬಂದಿದೆ. ಈಗಾಗಲೇ ಮೊನ್ನೆ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ. ತಕ್ಷಣ ತಪ್ಪು ಮಾಡ್ತಾ ಇದ್ದೀರಾ, ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಇದ್ದೀರಾ. ತಕ್ಷಣ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಬೆಲೆ ಏರಿಕೆ ಮಾಡಿ ಮತ್ತೊಂದು ಜನರಿಗೆ ಸಂಕಷ್ಟವನ್ನು ಒಟ್ಟುಗೂಡಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ವಿ. ಆದರೂ ಈ ದಪ್ಪ ಚರ್ಮದ ಸರ್ಕಾರ ಯಾವುದಕ್ಕೆ ಕಿವಿಗೊಡದೇನೆ ಅದನ್ನು ಅದೇ ರೀತಿ ಮುಂದುವರಿಸತಕ್ಕಂಥದ್ದು ಅಷ್ಟೇ ಅಲ್ಲದೆ ಮುಂಬರ್ತಕ್ಕಂಥ ಅನೇಕ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ಚುನಾವಣೆ ಸಂದರ್ಭದಲ್ಲಿ ಯಾವ ಜನ ಬಂದು ನಿಮ್ಮನ್ನು ನಮಗೆ ಗ್ಯಾರಂಟಿ ಕೊಡಿ ಅಂತ ಕೇಳಿದರು. ಕೇವಲ ಅಧಿಕಾರ ದಾಹಕ್ಕೋಸ್ಕರ, ಕೃಷಿ ವ್ಯಾಮೋಹಕ್ಕೋಸ್ಕರ ನೀವು ಗ್ಯಾರಂಟಿಗಳನ್ನು ನೀಡಿ ಇರ್ತಕ್ಕಂಥ ಹಣವನ್ನು ಎಲ್ಲ ಗ್ಯಾರಂಟಿಗಳನ್ನು ಬಿಟ್ಟಿ ಬಾಕಿಗಳಿಗೆ ಕೊಟ್ಟು ಇವತ್ತು ಜನರ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇದ್ದೀರಲ್ಲ, ಇದು ಯಾವ ಜನರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ರು ಅವರ ಋಣವನ್ನು ತೀರಿಸೋ ಬದಲು ಇವತ್ತು ಅವರು ವಿಷವನ್ನು ಕೊಡ್ತಕ್ಕಂಥ ಒಂದು ನೀಚ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 1 ವರ್ಷದ ನಿಮ್ಮ ಆಡಳಿತ ವೈಖರಿಯನ್ನು ನೋಡಿದ್ರೆ ಶೂನ್ಯ ಅಭಿವೃದ್ಧಿಯ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರ. ಭ್ರಷ್ಟಾಚಾರದ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರ. ಯಾವ ಪರಿಶಿಷ್ಟ ಪಂಗಡಕ್ಕೆ ಹಣವನ್ನು ತೆಗೆದಿದ್ದ 139 ಕೋಟಿ ರೂಪಾಯಿ ಹಣಗಳನ್ನು ನುಂಗಿ ನೀರು ಕುಡಿದು ನಾಚಿಕೆ ಮಾನ ಮರ್ಯಾದೆ ಇಲ್ದೇನೆ ಆ ಬಡವರ ಹಣವನ್ನು ತಿಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಷ್ಟೊತ್ತಿಗಾಗಲೇ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿತ್ತು. ಇವೆಲ್ಲವನ್ನು ಅರ್ಥ ಮಾಡಿಕೊಂಡಂಥ ರಾಜ್ಯದ ಜನ ಕರ್ನಾಟಕ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 125-126 ಕ್ಷೇತ್ರಗಳಲ್ಲಿ ಅವರಿಗೆ ತಿಲಾಂಜಲಿ ನೀಟ್ಟು ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಮುಕ್ತ ಆಗಬೇಕು ಅಂತೇಳಿ ತಮ್ಮ ಫಲಿತಾಂಶದ ಮುಖಾಂತರ ತೋರಿಸಿದ್ದಾರೆ. ಸಿದ್ದರಾಮಯ್ಯನ ಕ್ಷೇತ್ರ ಮುಖ್ಯಮಂತ್ರಿಯ ಕ್ಷೇತ್ರ ಮೈಸೂರನ್ನು ನೀವು ಲಾಯಕ್ಕಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತೇಳಿ ಆ ಕ್ಷೇತ್ರ ಜನ ತೀರ್ಪು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಆ ಜನ ತೀರ್ಪು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಶಾಸಕರಿದ್ದಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜನ ತಿರಸ್ಕಾರ ಮಾಡಿದರೆ ನಿಮ್ಮ ಆಡಳಿತ ವೈಖರಿ ಸರಿ ಇಲ್ಲ, ನಿಮ್ಮ ವಿರುದ್ಧ ನಾವಿದ್ದೀವಿ ಅಂತೇಳಿ ಜನರ ಆಕ್ರೋಶವನ್ನು ಮತದಾನದ ಮುಖಾಂತರ ತೋರಿಸಿದ್ದಾರೆ. ಇಷ್ಟಾದರೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ಳದೇನೆ ಯಾವುದೇ 5 ವರ್ಷದ ಅವಕಾಶ ಕೊಟ್ಟಿದೆ ಅಂತಕ್ಕಂಥ ರೀತಿಯಲ್ಲಿ ನಾವು ನಡೆದಿದ್ದೇ ದಾರಿ ಅಂತೇಳಿ ನಾವು ತಿಳಿದುಕೊಂಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಕೆಟ್ಟ ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವರು 14-15 ಬಜೆಟ್ ಮಂಡನೆ ಮಾಡಿದ್ರಿ ಅಂತಕ್ಕಂಥ ಒಂದು ದುರಹಂಕಾರದಿಂದ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಜೀರೋ ಅಭಿವೃದ್ಧಿಯನ್ನು ಮಾಡಿ ಶೂನ್ಯ ಅಭಿವೃದ್ಧಿಯನ್ನು ಮಾಡಿ ಜನಕ್ಕೆ ಮಖಮಲ್ ಟೋಪಿಯನ್ನು ಹಾಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ, ಕಾಂಗ್ರೆಸ್ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇವತ್ತು ರಾಜ್ಯದಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ, ನಿಮ್ಮನ್ನ ಜಿಲ್ಲೆಗಳಲ್ಲಿ ತಿರಸ್ಕಾರ ಮಾಡಿದ್ದಾರೆ, ಎಲ್ಲ ಸಚಿವರ ಕ್ಷೇತ್ರಗಳಲ್ಲಿ ಜನ ನಿಮ್ಮ ವಿರುದ್ಧ ಮತವನ್ನು ಹಾಕಿದ್ದಾರೆ. ಇನ್ನೂ ನಿಮಗೆ ಬುದ್ಧಿ ಬರ್ದೇನೆ ಮತಭ್ರಮಣೆ ಆಗಿ ನಿಮಗೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಇವತ್ತು ಜನರ ಮೇಲೆ ನಿಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದೀರಾ. ಜನ ನಿಮಗೆ ಮತವನ್ನು ಹಾಕಿಲ್ಲ ಅಂತೇಳಿ ಇವತ್ತು ದ್ವೇಷವನ್ನು ಸಾಧಿಸುವಂಥ ಒಂದು ನೀಚ ಕೆಲಸಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಹೋಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಸಿದ್ದರಾಮಯ್ಯನವರೇ, ನೀವಿವತ್ತು ಜನರ ಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಇಲ್ಲ, ಬಡವರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಅವರ ಒಂದು ಅಭಿವೃದ್ಧಿಗೋಸ್ಕರ ಯಾವುದೇ ಯೋಜನೆ ತರಲಿಲ್ಲ. ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಆಗಲಿ, ಆಸ್ಪತ್ರೆ ಆಗಲಿ, ಶಿಕ್ಷಣಕ್ಕಾಗಲಿ ಒಂದು ನಯ ಪೈಸೆ ಬಿಡುಗಡೆ ಮಾಡಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ನೀವು ಯೋಚನೆ ಮಾಡಬೇಕು. ರಾಜ್ಯದ ಜನ ಹೇಳ್ತಾ ಇದ್ದಾರೆ, ನೀವು
ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ, ಲಾಯಕ್ಕಿಲ್ಲ. ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಿಮ್ಮ ಸಚಿವ ಸಂಪುಟ ರಾಜೀನಾಮೆ ಕೊಡಿ. ತತ್ಕ್ಷಣ ಜನರ ಮುಂದೆ ಬನ್ನಿ. ನಿಮಗೆ ತಾಕತ್ತಿದ್ರೆ, ನಿಮಗೆ ಧೈರ್ಯ ಇದ್ರೆ, ಜನರಿಗೆ ನೀವು ಒಳ್ಳೇದು ಮಾಡಿದ್ದೀವಿ ಅಂತೇಳಿ ದೊಡ್ಡ ಭಾಷಣ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯವರೇ, ರಾಜೀನಾಮೆ ಕೊಟ್ಟು ಜನರ ಮುಂದೆ ಬನ್ನಿ, ತೋರಿಸ್ತಾರೆ ಜನರ ಆಕ್ರೋಶ. ಆದ್ರಿಂದ ನಾನು ಒತ್ತಾಯ ಮಾಡೋದು ಇಷ್ಟೇ, ಈ ಎಲ್ಲ ಮಾನಗೆಟ್ಟ ಸರ್ಕಾರ, ನೀಚಗೆಟ್ಟ ಸರ್ಕಾರ, ನೀತಿಗೆಟ್ಟ ಸರ್ಕಾರ ಒಂದು ಕ್ಷಣನೂ ಕೂಡ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಇಲ್ಲ. ರಾಜೀನಾಮೆ ಕೊಟ್ಟು ಹೋಗಿ ಅಂತಕ್ಕಂಥ ಒತ್ತಾಯ ಮಾಡ್ತಾರೆ. ಗಲಾಟೆ ಮಾಡಿ ಆ ಥರ ಗಲಾಟೆ ಮಾಡ್ತಾರೆ. ರಾಜ್ಯದಲ್ಲಿರುವಂತಹ ಜನ ವಿರೋಧಿ, ರೈತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕೆಟ್ಟ ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯ ಮತ್ತು ಜೆಡಿಎಸ್ನ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳ ಒಂದು ಸಮ್ಮುಖದಲ್ಲಿ ಇವತ್ತು ರಸ್ತಾರೋಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. 2 ದಿವಸದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆದಂಥ ಅನಾಹುತವನ್ನು ಜನರಿಗೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಜನರ ಪರವಾಗಿ ಒಂದು ಸೈಕಲ್ಲು ಮತ್ತು ಜಡ್ಕ ಒಂದು ಸಾಂಕೇತಿಕವಾಗಿ ಆ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೆ ಇವತ್ತು ರಾಜ್ಯಾದ್ಯಂತ ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ರಸ್ತಾರೋಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಇಲ್ಲೇ ಮಾತಾಡಿದಂಥ ಎಲ್ಲ ನಮ್ಮ ಮುಖಂಡರು ಇವತ್ತು ರಾಜ್ಯ ಸರ್ಕಾರ ಕೆಟ್ಟ ರಾಜ್ಯ ಸರ್ಕಾರ, ರೈತ ವಿರೋಧಿ, ಜನ ವಿರೋಧಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಒಂದು ಕೆಟ್ಟ ಸರ್ಕಾರ ಜನರಿಗೆ ಇವತ್ತು ಬರೆ ಎಳಿತಾ ಇದೆ, ಎಲ್ಲ ವಿಧದಲ್ಲೂ ಬರೆ ಎಳಿತಾ ಇದೆ. ಬಿ ಡಿ ಗೋಪಾಲ್ ಗೌಡರು ಹೇಳಿದ್ರು ಸ್ಟ್ಯಾಂಪ್ ಡ್ಯೂಟಿ ಏನಾಗಿದೆ ಅಂತ, ನಮ್ಮ ಮುಖಂಡಗಳು ಪೆಟ್ರೋಲ್ ಡೀಸೆಲ್ ಎಲ್ಲ ಇವರ ಒಂದು ಸೀಟಾಗಿ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ, ಗ್ಯಾರಂಟಿಗಳಿಗೆ ದುಡ್ಡೋದಕ್ಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು 4.1% ಇಡಬೇಕು ಆ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಾವು ಅಸೆಂಬ್ಲಿ ಪ್ರತಿಭಟನೆ ಮಾಡಿದ್ವಿ. ಇವತ್ತು ಎಸ್ ಟಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ ಆಗ್ಬೋದು ಮತ್ತು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರುವಂಥದ್ದು ಇದು ಬರೋ ಇನ್ನೊಂದು ವಾರದಲ್ಲಿ ಎಫೆಕ್ಟ್ ಗೊತ್ತಾಗ್ತದೆ. ಈಗ ನಮ್ಮ ಚಿತ್ರದುರ್ಗದ ಬ್ಯಾಟ್ರಿಗೆ ಕೂಡ ಹೇಳಿದ್ರು, ಆಲ್ರೆಡಿ ಇವತ್ತು KSRTC ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಇದರಿಂದ ಡೀಸೆಲಿಂದ ಇವತ್ತು ಬಸ್ಸಿನ ದರ ಏಳಿಸ್ತೀವಿ ಅಂತ. ಇವರು ಹೇಳಿದಂಗೆ ನೀರಿನ ದರ ಏಳಿಸ್ತಾರೆ, ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗೋದ್ರಿಂದ ಲಾರಿಗಳು ನಿಮ್ಮ ಜಲ್ಲಿ ರೇಟ್ ಜಾಸ್ತಿ ಆಗ್ತದೆ, ಮಣ್ಣಿನ ರೇಟ್ ಜಾಸ್ತಿ ಆಗ್ತದೆ, ತರಕಾರಿ ರೇಟ್ ಜಾಸ್ತಿ ಆಗ್ತದೆ, ಹಾಲಿನ ರೇಟ್ ಆದರೂ ಜಾಸ್ತಿ ಮಾಡ್ತಾರೆ, ತಿರ್ಗಾ ಜಾಸ್ತಿ ಮಾಡ್ತಾರೆ. ಬರೋ ದಿವಸಗಳಿಗೆ ಒಂದು ವಾರದಲ್ಲಿ ಇದರ ಒಂದು ಚೈನ್ ರಿಯಾಕ್ಷನ್ ಎಫೆಕ್ಟು ಸಾಮಾನ್ಯ ಜನರಿಗೆ ಇವತ್ತಾಗ್ತದೆ. ಇವರು ಕೊಡುವಂಥ ಡಿಗ್ರಿ ಭಾಗ್ಯ ಅದು ದುಡ್ಡೋದಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ವಿಷ ಕುಡಿಯೋ ಭಾಗ್ಯ ಈ ರಾಜ್ಯ ಸರ್ಕಾರ, ಸನ್ಮಾನ್ಯ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಇದನ್ನು ವಿರೋಧಿಸಿ ಕಳೆದ 3 ದಿವಸಗಳು ಕೂಡ ಮಾಡ್ತಿದ್ದೇವೆ. ಇನ್ನೂ ನಾವು ತೇಜಿಯಾಗಿ ಈ ಒಂದು ಪ್ರತಿಭಟನೆಗಳನ್ನು ಮಂಡಳಾದ್ಯಂತ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಈ ಕೆಟ್ಟ ಸರ್ಕಾರ ಈಗಲಾದರೂ ಕೂಡ ಜನಪರವಾಗಿ ಏನಾದರೂ ಅವರಿಗೆ ಕಾಳಜಿ ಇದ್ದರೆ ಕಾಣಿರುವಂಥ ಕೆಟ್ಟ ಹೆಜ್ಜೆಗಳನ್ನು ವಾಪಸ್ ತಗೊಂಡು ಜನಪರವಾದಂಥ ಕಾರ್ಯಕ್ರಮ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.